ನಮ್ದು ಒಂದು ಫ್ರೆಂಡ್ಸ್ ಗ್ರೂಪ್ ನಾವು ಇದನ್ನ ಶುರು ಮಾಡಿದ್ದು. ನಾವು ಯಾಕೆ ಶುರು ಮಾಡಿದ್ವಿ ಅಂದ್ರೆ, ನಾವು ಯಾರಿದ್ವಿ ಸ್ಟಾರ್ಟ್ ಮಾಡಿದವರು 5 ಜನ. ನಾವೆಲ್ಲರೂ ಇದೇ ತರ ಆರ್ಗನೈಸೇಷನ್ಗಳಲ್ಲಿ ಮೋರ್ ದನ್ ಎ ಡಿಕೇಡ್ ವರ್ಕ್ ಮಾಡಿದಂಥವ್ರು. ಸೊ ನಾವುಗಳು ಕೆಲಸ, ಈಗ ಕೆಲವರು ಹೆಲ್ತ್ ಲೈನಲ್ಲಿ ಕೆಲಸ ಮಾಡಿದ್ರು, ನಾನು ಪರ್ಟಿಕ್ಯುಲರ್ ಆಗಿ ವಿಮೆನ್ ಅಂಡ್ ಚಿಲ್ಡ್ರನ್ ಜೊತೆ ಕೆಲಸ ಮಾಡಿದ್ದೆ. ಇನ್ನು ಕೆಲವು ಪ್ರಾಜೆಕ್ಟ್ಸ್ಗಳಲ್ಲಿ ವರ್ಕ್ ಮಾಡಿದ್ರು, ಸೋಷಿಯಲ್ ಓರಿಯೆಂಟೆಡ್ ಪ್ರಾಜೆಕ್ಟಲ್ಲಿ. ಸೊ ನಾವು ಏನು ಮಾಡಿದ್ವಿ, ನಾವು ಕೆಲಸ ಮಾಡುವಂಥ ಅವಧಿಯ ಒಂದು ಎಕ್ಸ್ಪೀರಿಯನ್ಸ್ನ ಬೇಸ್ ಆಗಿ ಇಟ್ಕೊಂಡು, ಜೊತೆಗೆ ನಾನು ಕೆಲಸ ಮಾಡುವಾಗ ಕೆಲವರು ವಯಸ್ಸಾಗಿರೋರು ಬಂದಾಗ ನಾವುಗಳೇನು ಮಾಡ್ತಾ ಇದ್ವಿ, ಅವ್ರನ್ನ ಬೇರೆ ಕಡೆ ಪ್ಲೇಸ್ ಮಾಡಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ. ಯಾಕಂದ್ರೆ ನಾವು ಕೆಲಸ ಮಾಡೋ ಜಾಗದಲ್ಲಿ ವಯಸ್ಸಾದವರಿಗೆ ಜಾಗ ಇರ್ತಾ ಇರಲಿಲ್ಲ. ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋದಾಗ ಅಲ್ಲಿ ಏನಾಗ್ತಿತ್ತು, ನಿಮಗೆ ಗೊತ್ತಿರುತ್ತೆ, ಈಗ ನೀವೇ ಸಡನ್ನಾಗಿ ಒಂದು ಅಡ್ಮಿಷನ್ ಎಲ್ಲಾದರೂ ಕರ್ಕೊಂಡೋದ್ರೆ ಅವ್ರದ್ದು ಫುಲ್ ಹಿಸ್ಟ್ರಿ ಕೇಳ್ತಾರೆ, ನಿಮಗೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ನಿಮಗೂ ಅವ್ರಿಗೂ ಏನು ಸಂಬಂಧ, ಮತ್ತು ಅವರಿಗೆ ರೆಫರೆನ್ಸ್ ಕೇಳ್ತಾರೆ, ಒಂದಿಷ್ಟು ಮಿನಿಮಮ್ ನಾಮಿನಲ್ ಡೆಪಾಸಿಟ್ ಕೇಳ್ತಾರೆ. ಇನ್ ಕೇಸ್ ಫ್ಯೂಚರಲ್ಲಿ ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ನೀವು ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಇದಿಷ್ಟು ಬೇಸಿಕ್ ಯಾವುದೇ ಸಂಸ್ಥೆಗೆ ಹೋದ್ರು ಕೇಳ್ತಾರೆ. ಆದರೆ ಯಾರೋ ಒಬ್ಬರು ಅನಾಥರು ಅಥವಾ ಅಸಹಾಯಕರು ಮನೆ ಬಿಟ್ಟು ಬಂದಾಗ ಅವ್ರಿಗೆ ನೀವೇನು ಮಾಡ್ತೀರಾ, ಯಾಸೆ ಒಂದು ಸೋಷಿಯಲ್ ಕನ್ಸರ್ನ್ ಇರೋ ಪರ್ಸನ್ ನೀವು ಕರ್ಕೊಂಡು ಹೋಗ್ತೀರಾ. ಆದರೆ ಇದನ್ನೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆ ಥರದ ಪರಿಸ್ಥಿತಿಗಳನ್ನ ನಾವು ಸುಮಾರಷ್ಟು ಫೇಸ್ ಮಾಡಿದ್ವಿ. ಅಂಥ ಟೈಮಲ್ಲಿ ಅವ್ರನ್ನ ಏನು ಮಾಡಬೇಕು ಗೊತ್ತಿಲ್ಲದೆ ರಸ್ತೆಯಲ್ಲೇ ಬಿಟ್ಟು ಬಂದಿರೋವಂಥದ್ದು. ಯಾಕಂದರೆ ಆಗ ನಾವು ತುಂಬ ಹೆಲ್ಪ್ಲೆಸ್ ಸಿಚುವೇಶನ್ಸಲ್ಲಿ ಇದ್ವಿ. ಸೊ ಅದನ್ನೆಲ್ಲ ನಾವು, ಆ ಥರದ್ದು ಸವಾಲುಗಳು ಏನು ಬರ್ತಿತ್ತು ಅದನ್ನೆಲ್ಲ ನಾವುಗಳು ಒಂದು ಕಡೆ ಕಲೆ ಹಾಕ್ಕೊಂಡು, ಸೊ ಏನು ಮಾಡ್ಬೋದು, ಈ ಥರದವರಿಗೆ ನಾವು ಏನಾದರೂ ಮಾಡೋಣ ಅಂತ ಹೇಳಿ ಮೇಯ್ನ್ ಇಂಟೆನ್ಷನ್ ನಮ್ಮದು. ಅವರಿಗೆ ಯಾರೂ ಇರಲ್ಲ, ಅಥವಾ ಕೆಲವರು ಇದ್ದು ಅವ್ರ ಹತ್ರ ಏನೂ ಇರಲ್ಲ. ಈಗ ಎಲ್ಲರೂ ಇರ್ತಾರೆ, ಅವ್ರನ್ನ ನೋಡ್ಕೊಳ್ಳಲ್ಲ, ಅಥವಾ ಅವರು ಫೈನಾನ್ಷಿಯಲಿ ಅವರು ಏನೂ ಅವ್ರ ಕೈಯಲ್ಲಿ ಏನೂ ಇರಲ್ಲ, ಊಟ ತಿಂಡಿಗೆ ಕಷ್ಟ ಆಗಿರುತ್ತೆ, ದುಡ್ಡು ಕೊಡಿ ಅಂದರೆ ಕೊಡೋಕ್ಕಾಗಲ್ಲ, ಡಾಕ್ಯುಮೆಂಟ್ಸ್ ಕೊಡಿ ಅಂದರೆ ಅವ್ರ ಹತ್ರ ಇರಲ್ಲ. ಇಂಥ ಸಿಚುಯೇಷನ್ ಅವ್ರ ಜವಾಬ್ದಾರಿ ತೊಗೊಳಕ್ಕೆ ಯಾರೂ ರೆಡಿ ಇರಲ್ಲ. ಆ ಥರ ಜನರನ್ನು ನಾವು ನೋಡ್ಕೋಬೇಕು. ಪರ್ಟಿಕ್ಯುಲರ್ ಆಗಿ ಈ ಥರ ಯಾರು ಹೇಳಿ ಸೀನಿಯರ್ ಸಿಟಿಸನ್ನ ನೋಡ್ಕೋಬೇಕು ಅಂತ ಹೇಳಿ 2019 ಆರ್ಗನೈಸೇಷನಲ್ ಸರ್ವೆ ಅಂತ ಒಂದು ಮಾಡ್ತೀವಿ. ಎಲ್ಲ ಸಂಸ್ಥೆಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಯಾವ ಥರದ್ದು ಕಾಲ್ಸ್ ಬರುತ್ತೆ, ಯಾವ ಥರ ಜನಕ್ಕೆ ಅವಶ್ಯಕತೆ ಇದೆ ಅಂತ. ಸೊ ಅಲ್ಲಿ ಕೂಡ ಇತ್ತೀಚಿನ ದಿನದಲ್ಲಿ ಓಲ್ಡ್ ಏಜ್ ಎನ್ಕ್ವೈರೀಸೇ ಜಾಸ್ತಿ ಬರ್ತಾ ಇರುತ್ತೆ. ಸೊ ಹೀಗಾಗಿ ನಾವೇನು ಮಾಡಿದ್ವಿ, 2020 ಜನವರಿಯಲ್ಲಿ ಸೇವಾಯನ ಟ್ರಸ್ಟ್ ನಾವು ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡಿ ಒಂದು ರೆಂಟೆಡ್ ಬಿಲ್ಡಿಂಗ್ ನಾವು ತಗೊಂಡು, ಅದರಲ್ಲಿ ನಾವು ಈ ಥರ ಯಾರು ಪೊಲೀಸ್ ಸ್ಟೇಷನ್ಗಳ ಕಡೆಯಿಂದ ಬರೋವಂಥವ್ರು, ಅಥವಾ ಅಲ್ಲೆಲ್ಲ ರೈಲ್ವೆ ಸ್ಟೇಷನಲ್ಲಿ ಇರೋರು, ಬಸ್ ಸ್ಟ್ಯಾಂಡಲ್ಲಿ ಇರೋರು, ಅಂದರೆ ಅವರಿಗೆ ವಿಲ್ಲಿಂಗ್ನೆಸ್ ಇರಬೇಕು, ನಾನು ಆಶ್ರಮಕ್ಕೆ ಬರ್ತೀನಿ ಅಂತ, ಅಂಥವ್ರನ್ನ ನಾವು ಇಟ್ಕೊಂಡು ಸಂಸ್ಥೆ ನಡೆಸಲಿಕ್ಕೆ ಶುರು ಮಾಡಿದ್ವಿ. ಸೊ ನಮ್ಮದು ಮೇಯ್ನ್ ಇಂಟೆನ್ಷನ್ ಏನು ಅಂದರೆ, ಇದು 10 ಜನ 20 ಜನ 30 ಜನ ಹಿಂಗೆ ಇದ್ರೆ ದೊಡ್ಡದು ಮಾಡ್ಕೊಂಡು ಹೋಗಬೇಕು ಇಂಟೆನ್ಷನ್ ಅಲ್ಲ. ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ, ಯಾಕೆ ಮನೆ ಬಿಟ್ಟು ಬಂದಿರ್ತಾರೆ, ಏನು ಪ್ರಾಬ್ಲಮ್ಮು, ಮನೆಯವ್ರ ಜೊತೆ ಜಗಳ ಮಾಡ್ಕೊಂಡು ಬಂದಿರ್ತಾರ, ಅಥವಾ ಸಣ್ಣ ರೀಸನ್ಸಿಗೆ ಮನೆಯಿಂದ ಬಂದಿರ್ತಾರೆ. ಇನ್ನು ಕೆಲವರು ಏನೋ ಒಂಥರ ಶೋಕಿಗೆ ಬರೋರು ಇದ್ದಾರೆ, ಅದು ಏನೂ ಕಮ್ಮಿ ಇಲ್ಲ. ಅಂಥವರಿಗೆ ಒಂದು ಕೌನ್ಸಿಲಿಂಗ್ ಮಾಡಿ, ವಯಸ್ಸಾದಾಗ ಒಂಟಿಯಾಗಿರೋದು ಎಷ್ಟು ಕಷ್ಟ ಆಗುತ್ತೆ, ಯಾಕಂದರೆ ಆ ಏಜಲ್ಲಿ ಹೆಲ್ತ್ ಇಶ್ಯೂಸ್ ಬರುತ್ತೆ, ಅವರು ಒಂಟಿಯಾಗಿರೋದು ಕಷ್ಟ. ಮತ್ತು ಫ್ಯಾಮಿಲಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಅಲ್ಲಿ ಮಕ್ಕಳು ಮೊಮ್ಮಕ್ಕಳು, ನಾವು ಎಲ್ಲ ಕಡೆ ಮಕ್ಕಳಿಗೆ ಹೇಳ್ತೀವಿ ವಯಸ್ಸಾದವ್ರನ್ನ ನೋಡ್ಕೊಳ್ಳಿ ಅಂತ, ಬಟ್ ಇಲ್ಲಿ ನಾವು ವಯಸ್ಸಾದವ್ರಿಗೆ ಹೇಳ್ತೀವಿ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳಿ, ಮೊಮ್ಮಕ್ಕಳಿಗೆ ನಿಮ್ಮ ಹಳೆಯ ಸಂಸ್ಕಾರಗಳನ್ನ ಕೊಡಿ, ಅದು ಸಂಸ್ಕೃತಿ ಉಳಿಯುತ್ತೆ, ಹೊಂದಾಣಿಕೆ ಮಾಡ್ಕೊಂಡು ಹೋಗಿ. ಬಿಕಾಸ್ ವಯಸ್ಸಾದವ್ರು ಏನು ಮಾಡ್ತಾರೆ, ನಮ್ಮದೇ ನಡಿಬೇಕು ಮನೆಯಲ್ಲಿ, ಅದನ್ನು ಕಮ್ಮಿ ಮಾಡಿ ಹೊಸಬರಿಗೆ ಮನೆಗೆ ಬರೋವಂಥವ್ರಿಗೆ ಅವಕಾಶಗಳನ್ನ ಕೊಡಿ. ನೀವು ಆ ಮನೆಯಲ್ಲಿ ಒಂದು ವ್ಯಕ್ತಿಯಾಗಿ, ಒಂದು ಗೌರವವಾಗಿ ಇರಿ.
ಆ ಥರ ಇವರಿಗೆ ಹೇಳ್ತಾ ಇನ್ನು ಇವ್ರನ್ನ ಯಾರು ಕಡೆಗಣಿಸಿರ್ತಾರ ಅವರಿಗೆ ಇವ್ರ ಇಂಪಾರ್ಟೆನ್ಸ್ ಹೇಳ್ತಾ ಹೋಗ್ತೀವಿ. ಅವರು ತಾಯಿಯಾದವರು ಮನೇಲಿ ಯಾಕೆ ಇರಬೇಕು, ನಿಮ್ಮ ಮಕ್ಕಳು ಅವ್ರ ಜೊತೆ ಯಾಕೆ ಬೆಳಿಬೇಕು ಅನ್ನುವಂಥದ್ದನ್ನು ಭಾಳಷ್ಟನ್ನ ಅವ್ರಿಗೆ ಮಂದಟ್ಟು ಮಾಡಿ ಇದೆಲ್ಲವನ್ನ ಮೀರಿ ಹೊಂದಾಣಿಕೆ ಆದಾಗ ಕಾನೂನಿನ ಪಾಠ ಹೇಳ್ತೀವಿ. ಕಾನೂನಾತ್ಮಕವಾಗಿ ಯಾಕೆ ತಂದೆ ತಾಯಿಗಳನ್ನ ನೋಡ್ಕೋಬೇಕು, ನೋಡ್ಕೊಳ್ಳಿಲ್ಲ ಅಂದರೆ ನಿಮ್ಮಿಂದ ಅವರಿಗೆ ಮೇಂಟೆನೆನ್ಸ್ ಕೊಡಬೇಕಾಗುತ್ತೆ, ಅದೆಲ್ಲವನ್ನ ತಿಳಿಸಿ ವಾಪಸ್ ಫ್ಯಾಮಿಲಿಗೆ ಕಳಿಸ್ತೀವಿ. ಎಲ್ಲಿಗೂ ಹೋಗೋಕ್ಕಾಗಲ್ಲ, ಇವೆಲ್ಲನೂ ಹೇಳೋಕ್ಕೆ ಇಬ್ಬರು ಇರಬೇಕು ಎರಡು ಕಡೆ. ಸಪೋಸ್ ಕೆಲವು ಕೇಸಲ್ಲಿ ಇಬ್ಬರು ಇರಲ್ಲ, ಇನ್ನು ಕೆಲವು ಕಡೆ ಇದ್ದರೂ ಅವ್ರು ಬಂದು ಕೇಳಕ್ಕೆ ರೆಡಿ ಇರಲ್ಲ. ಅಂಥ ಕೇಸಸ್ನ ಮಾತ್ರ ನಾವು ಇಲ್ಲಿ ಇಟ್ಕೊಳ್ಳೋದು. ಇದು ನಮ್ಮದು ಬೇಸಿಕ್. ಆ ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ದು. ಬಿಗಿನಿಂಗ್ 1 ವರ್ಷ 2 ವರ್ಷ ನಾವು ಕಂಪ್ಲೀಟ್ ಯಾರೂ ಇರಬಾರ್ದು ಅಂಥವ್ರನ್ನ ರೆಕಗ್ನೈಸ್ ಮಾಡಿದ್ವಿ. ಬಟ್ ಅದು ನಾವು ಸಂಸ್ಥೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ಎಲ್ಲ ಇದ್ದವ್ರಿಗೆ ಸಮಸ್ಯೆಗಳಿರುತ್ತೆ. ನೋಡ್ಕೊಳಕ್ಕಾಗದೇ ಇರೋರು, ಮಾತು ಬಿಟ್ಟಿರೋವಂಥವ್ರು, ದ್ವೇಷ ಮಾಡೋ ಅಂಥವ್ರು, ಈ ಥರದ್ದೆಲ್ಲ ಇರುತ್ತೆ. ಸೊ ಹೀಗಾಗಿ ಪ್ರಾಬ್ಲಮ್ ಓರಿಯೆಂಟೆಡ್ ಆಗಿ ನಾವು ಜನಗಳನ್ನ ಯಾರು ಬರ್ತಾರೆ ಅಡ್ಮಿಷನ್ಸ್ ತೊಗೊಳಕ್ಕೆ ಶುರು ಮಾಡಿದ್ವಿ. ನಮಗೆ ಅಡ್ಮಿಷನ್ಸ್ ಇಲ್ಲಿಗೆ ಹೆಂಗೆ ಬರ್ತಾರೆ ಅಂದರೆ, ಒಂದು ಪೊಲೀಸ್ ಥ್ರೂ ಬರ್ತಾರೆ, ಇನ್ನೊಂದು ಆರ್ಗನೈಜೇಷನ್ಸ್ ನಮ್ಮ ಥರದ್ದೇ ಬೇರೆ ಆರ್ಗನೈಜೇಷನ್ಸಿಂದ ರೆಫರ್ ಆಗಿ ಬರ್ತಾರೆ, ಅಥವಾ ಈಗ ಸೋಷಿಯಲ್ ಮೀಡಿಯಾ ಇದೆಲ್ಲ ನೋಡಿ ನಿಮಗೆಲ್ಲ ಇದು ಯೂಟ್ಯೂಬಲ್ಲಿ ಅದೆಲ್ಲ ಯಾಕೆ ಮಾಡ್ತೀವಿ ಅಂದರೆ ಯಾರಿಗೋ ಸಹಾಯ ಮಾಡೋರಿಗೂ ಅದು ಒಂದು ಪ್ಲಾಟ್ಫಾರ್ಮ್ ಆಗಬೇಕು, ಅಥವಾ ಈ ಥರ ಆಶ್ರಯ ಕೇಳ್ಕೊಂಡು ಬರೋರಿಗೂ ಅದು ಒಂದು ಸಹಾಯ ಆಗಬೇಕು. ಹೀಗಾಗಿ ಸೋಷಿಯಲ್ ಮೀಡಿಯಾ ಒಂದಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ. ಏನಂತಂದರೆ ಯಾರೋ ಒಬ್ಬರು ಪ್ರಾಣ ಕಳ್ಕೊಬೇಕು ಅಂತ ಡಿಸೈಡ್ ಮಾಡಿ ಮನೆಯಿಂದ ಆಚೆ ಬಂದ್ಬಿಡ್ತಾರೆ, ಬಂದ್ಬಿಟ್ಟು ಒಂದು ನದಿ ಹತ್ರನೂ ಹೋಗ್ತಾರೆ ಪ್ರಾಣ ತಗೊಳ್ಳೋಕ್ಕೆ ಅಂತ. ಸೊ ಆ ಟೈಮಲ್ಲಿ ಅವ್ರನ್ನ ಯಾರೋ ಆ ಟೈಮ್ ಪ್ರೊಟೆಕ್ಟ್ ಮಾಡಿ ನಮ್ಮ ಈ ಸಂಸ್ಥೆಗೆ ಕಳಿಸ್ತಾರೆ. ನಮ್ಮದು ಅಂತಲ್ಲ, ಈ ಥರದ ಸಂಸ್ಥೆಗಳಿಲ್ಲ ಅಂದರೆ ಒಂದಷ್ಟು ಜೀವಗಳು ಹೋಗಲ್ಲ ಅಂತಿಲ್ಲ. ಸೊ ಹೀಗಾಗಿ ಇವೆಲ್ಲ ಕಡಿಮೆ ಆಗಬೇಕು. ಇನ್ನೊಂದು ಅದು ಮಾತಾಡೋದು ಬೇರೆ, ಬಟ್ ಅನಿವಾರ್ಯ ಇರೋ ಅಂಥವ್ರಿಗೆ ಇಂಥ ಸಂಸ್ಥೆಗಳು ಬೇಕು ಅನ್ನೋವಂಥದ್ದು ಕೂಡ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕಾಗಿರೋಂತಹ ವಿಚಾರ. ಸೊ ಸಂಸ್ಥೆ ಶುರು ಮಾಡ್ತೀವಿ. ನಾವು 5 ಜನ ಕೋ-ಫೌಂಡರ್ಸ್ ಇದ್ದೀವಿ. ಸೊ ನಾವು 5 ಜನ ಇದನ್ನು ರನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನು ನಾವು ಕಂಪ್ಲೀಟಾಗಿ ಡೋನರ್ಸ್ ಬೇಸ್ಡ್ ಆಗಿ, ನಮ್ಗೆ ಯಾವುದೇ ಗೌರ್ನಮೆಂಟ್ ಗ್ರಾಂಟ್ಸ್ ಇಲ್ಲ. ಅಟ್ ಪ್ರೆಸೆಂಟ್ ಈಗ ಇಲ್ಲಿ 35 ಮೆಂಬರ್ಸ್ ಅಡ್ಮಿಷನ್, ನಮ್ಮದು ಕೆಪಾಸಿಟಿ ಬಿಲ್ಡಿಂಗ್ ಅಷ್ಟೇ ಇರೋದು. ಸೊ ಹೀಗಾಗಿ ಅನ್ಫಾರ್ಚುನೇಟ್ಲಿ ಸುಮಾರು ಜನ ಬರೋರಿಗೆ ನಮಗೆ ಪಾಪ ಅವ್ರಿಗೆ ನಿಜವಾಗ ಅವಶ್ಯಕತೆ ಇದೆ, ನಮ್ಗೆ ಇಟ್ಕೊಳ್ಳಿಕ್ಕೆ ಆಗ್ತಿಲ್ಲ. ನಾವು ಅವ್ರನ್ನ ಬೇರೆ ಬೇರೆ ಕಡೆ ನಮ್ಮ ಕಾಂಟ್ಯಾಕ್ಟಲ್ಲಿ ರೆಫರ್ ಮಾಡೋ ಅಂಥದ್ದು ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಇದು ಆ್ಯಕ್ಟಿವಿಟಿ ಓರಿಯೆಂಟೆಡ್ ಆಗಿ ನಾವು ಮಾಡ್ತೀವಿ. ನಾವಿಲ್ಲಿ ಜಾಯಿನ್ ಮಾಡ್ಕೋಬೇಕಾದ್ರೆ ಅವರು ಬೇಸಿಕ್ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ಆಗಿರಬೇಕು. ಮಿನಿಮಮ್ ಅದೊಂದು ಎಕ್ಸ್ಪೆಕ್ಟ್ ಮಾಡ್ತೀವಿ. ಏನಕ್ಕೆ ಅಂದರೆ ನಾವು ಫ್ರೀ ನೋಡ್ಕೊಳ್ಳೋದು, ಯಾವುದೇ ಚಾರ್ಜಸ್ ಮಾಡಲ್ಲ. ಸೊ ಬೆಡ್ ರಿಡನ್ಸು ಆ ಥರದ್ದೆಲ್ಲ ತೊಗೊಂಡ್ರೆ ನಮಗೆ ಬರ್ಡನ್ ಆಗುತ್ತೆ, ಪ್ರಾಕ್ಟಿಕಲಿ ಕಷ್ಟ. ನಾವು ಬಾಯಲ್ಲಿ ಏನೇ ಹೇಳಿದ್ರು ಈಗ 30 ಬೆಡ್ ಅವ್ರದ್ದು ಎಷ್ಟು ಕಾಸ್ಟ್ ಬೀಳುತ್ತೆ ನಮಗೆ ಗೊತ್ತಿರುತ್ತೆ. ಸೊ ಹೀಗಾಗಿ ನಾವು ಅವ್ರ ಕೆಲಸ ಇಲ್ಲಿ ಬಂದ ಮೇಲೆ ಬೆಡ್ ರಿಡನ್ ಆಗ್ತಾರೆ, ಆದರೆ ಇಲ್ಲಿ ಬಂದ ಮೇಲೆ ಡೆತ್ಸ್ ಆಗಿದೆ, ಬಂದ ಮೇಲೆ ಆದರೆ ಈಗ ನಮ್ಮ ಫ್ಯಾಮಿಲಿಯವರು ಮನೆಗಳಲ್ಲಿ ಆದರೆ ನಾವು ಮಾಡ್ತೀವಲ್ವ, ಅವರೆಲ್ಲ ಒಟ್ಟಿಗಾಗಲ್ಲ, ಯಾವಾಗಲೂ ಒಂದೊಂದಾಗುತ್ತೆ, ಎಲ್ಲ ಸೇರಿ ಪ್ರೊಟೆಕ್ಟ್ ಮಾಡ್ತೀವಿ. ಒಂದು ಕುಟುಂಬದಲ್ಲಿ ಈಗ ಯಾರೋ ವಯಸ್ಸಾದವ್ರನ್ನ ಮಕ್ಕಳು ಮೊಮ್ಮಕ್ಕಳು ನೋಡ್ಕೊಂಡಂಗೆ ಇಲ್ಲಿ ನೋಡ್ಕೋತೀವಿ. ಬಟ್ ತಗೊಳ್ಳುವಾಗಲೇ ಆ ಥರದ್ದು ತಗೊಳ್ಳಲ್ಲ. ಮತ್ತು ಇಲ್ಲಿ ಯಾವುದೇ ಹಣ ಕಟ್ಟೋ ಅಂಥದ್ದಿಲ್ಲ. ಮತ್ತು ದಾಖಲೆಗಳು ಮುಖ್ಯ, ಬಟ್ ಇಲ್ಲ ಅಂದರೆ ನಾವು ಅದನ್ನು ಕ್ಯಾರ್ ಮಾಡಲ್ಲ. ಇಲ್ಲಿ ಬಂದಮೇಲೆ ಅವ್ರದ್ದು ಹೋಮ್ ವಿಸಿಟ್ಸ್ ಮಾಡಿಸಿ, ಯಾವುದಾದ್ರು ಹಳ್ಳಿ ಆದರೆ ಪಂಚಾಯತಿ ಕಡೆಯಿಂದ ಅಥವಾ ಸಿಟಿ ಅದರಲ್ಲಿ ಎಲ್ಲಿಂದ ಸಂಬಂಧಪಟ್ಟ ಅಥಾರಿಟಿ ಕಡೆಯಿಂದ ನಾವು ಅವ್ರಿಗೆ ದಾಖಲೆಗಳನ್ನ ಮಾಡಿಸ್ತೀವಿ. ಆಮೇಲೆ ಕ್ರಿಯೇಟ್ ಮಾಡಿಸ್ಬೋದು, ತೊಂದರೆ ಇಲ್ಲ. ನಮ್ಮಲ್ಲಿ ಬಂದವರು ಎಷ್ಟೋ ಜನ ಆಧಾರ್ ಕಾರ್ಡು ಕೂಡ ಇಲ್ದಂಗೆ ಬಂದಿದ್ರು. ಆಮೇಲೆ ಅದು ನಾವು MLA ಅವ್ರಗಳ ಕಡೆಯಿಂದ ಅದೆಲ್ಲ ಹೋಗಿ ಮಾಡಿಸಿದ್ವಿ. ಅದೇನು ದೊಡ್ಡ ವಿಚಾರ ಅಲ್ಲ ನನಗೆ ಗೊತ್ತಿರೋಂಗೆ. ಯಾಕಂದರೆ ಈಗ ಒಂದು ಪ್ರಜಾಗಿ ಆದಮೇಲೆ ಆ ದಾಖಲೆಗಳನ್ನ ಹೊಂದೋದು ಅವ್ರದ್ದು ರೈಟ್ಸ್ ಅದು. ಸೊ ಇದಿಷ್ಟನ್ನ ನಾವಿಲ್ಲಿ ಮಾಡ್ತೀವಿ. ಅದ್ರ ಜೊತೆಗೆ ಇಲ್ಲಿ ಇರೋವಂಥವ್ರು ಯಾರಿದ್ದಾರೆ ಅವ್ರ ಕಡೆಯಿಂದ ಪೇಪರ್ ಕವರ್ಸ್, ಮೋಸ್ಟ್ಲಿ ನೀವು ನೋಡಿದ್ರಿ, ಓಲ್ಡ್ ನ್ಯೂಸ್ ಪೇಪರ್ಸ್ನ ಕಲೆಕ್ಟ್ ಮಾಡ್ತೀವಿ, ಪೇಪರ್ ಕವರ್ ಮಾಡಿಸ್ತೀವಿ. ಮತ್ತು ಬಟ್ಟೆ ಬ್ಯಾಗ್ ಇವ್ರು ಮಾಡಲ್ಲ, ಹೊರಗಡೆಯಿಂದ ಹೆಣ್ಮಕ್ಳು ಟೈಲರಿಂಗ್ ಕಲೀಲಿಕ್ಕೆ ಬರ್ತಾರೆ. ಅದು 3 to 5 ಇರುತ್ತೆ ಕ್ಲಾಸಸ್ಸು. ಈಗ ನೆಕ್ಸ್ಟು ಸಂಕ್ರಾಂತಿ ಹಬ್ಬ ಆದಮೇಲೆ ಬೆಳಿಗ್ಗೆ ಬ್ಯಾಚ್ ಕೂಡ ಶುರು ಆಗ್ತಿದೆ. ಆ ಹೆಣ್ಣು ಮಕ್ಕಳಲ್ಲಿ ಯಾರಿಗೆ ನೀಡಿದೆ ಅವ್ರ ಕಡೆಯಿಂದ ಬಟ್ಟೆ ಬ್ಯಾಗ್ ಮಾಡಿಸ್ತೀವಿ. ಸೊ ಆ ಬ್ಯಾಗ್ಸಿಂದ ಅದನ್ನು ಸೇಲ್ ಮಾಡ್ತೀವಿ. ಮತ್ತು ದೀಪದ ಬತ್ತಿಗಳು ತಯಾರು ಮಾಡ್ತೀವಿ. ಈ ನಿಮಗೆ ದೀಪದ್ದು ಹಾಕುವಂಥದ್ದು ಮತ್ತು ತುಪ್ಪದ ಬತ್ತಿಗಳು ಇದೆಲ್ಲ ಇವನ್ನ ನಾವು ಮಾರಾಟ ಮಾಡ್ತೀವಿ. ಈ ಸಣ್ಣ ಸಣ್ಣ ಚಟುವಟಿಕೆಗಳದ್ದು
ಒಂದು 30% ಆಫ್ ಇನ್ಕಮ್, ನಮ್ಮದು ಎಕ್ಸ್ಪೆಂಡಿಚರ್ದು 30% ಆಫ್ ಅಮೌಂಟ್ನ ನಾವೇ ಜನ್ರೇಟ್ ಮಾಡ್ಕೋತೀವಿ. ಬಿಕಾಸ್ ನಾವು ನಮಗೆ 100 ರೂಪಾಯಿ ಖರ್ಚಾಗುತ್ತೆ, 100 ರೂಪಾಯಿನೂ ಯಾರೋ ಜನ ಕೊಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡಬಾರ್ದು. ನಮ್ಮ ಕೈಲಿ ಎಷ್ಟಾಗುತ್ತೆ ಅಟ್ಲೀಸ್ಟ್ ನಮ್ಮ ಕೆಪಾಸಿಟಿಗೆ ತಕ್ಕಂಗೆ ನಾವು ಮಾಡ್ತಾ ಹೋಗಬೇಕು. ರೆಸ್ಟ್ ಆಫ್ ಏನಿದೆ ಅದಷ್ಟು ನಾವು ಸೊಸೈಟಿಯಿಂದ, ಪಬ್ಲಿಕ್ಕಿಂದ ಸಹಾಯ ತಗೊಂಡೇ ಮಾಡ್ತಾ ಇರೋದು. ಅವರು ಹೇಗೆ ಸಹಾಯ ಮಾಡ್ತಾರೆ ಅಂದರೆ, ಕೈಂಡಲ್ಲಿ ಏನಾದರೂ ಕೊಡ್ಬೋದು. ಈಗ ನಮ್ಮ ಮನೆಗೆ ಏನು ಬೇಕಾಗುತ್ತೆ, ಸೋಪು, ಪೇಸ್ಟು, ಅಕ್ಕಿ, ತರಕಾರಿ, ಬೇಳೆ, ಈ ಥರ ಮನೆಗೆ ಏನು, ಒಂದು ಫಿನಾಯಿಲ್ಲು, ಮನೆಗೆ ಏನು ಉಪಯೋಗಿಸ್ತೀವಿ ಅಷ್ಟು ಸಾಮಾನು ಇಲ್ಲಿಗೆ ಉಪಯೋಗ ಆಗುತ್ತೆ. ಈಗ ಕೆಲವರಿಗೆ ಹಣ ಕೊಡಲಿಕ್ಕೆ ಆಗಲ್ಲ, ಏನಂದರೆ ಅದು ಎಲ್ಲೋ ಮಿಸ್ಯೂಸ್ ಆಗುತ್ತೆ ಅನ್ನೋಂಥದ್ದು ಇರ್ಬೋದು, ಅಥವಾ ಗೊತ್ತಿಲ್ಲ, ಈಗ ಯಾರೋ ಗದ್ದೆ ಇರೋರವ್ರ ಮನೇಲಿ ಅಕ್ಕಿ ಬೆಳಿಬೋದು. ಸೊ ಆ ಥರದವರು ನಾವು ಇನ್ ಕೈಂಡಲ್ಲಿ ಏನೇ ಕೊಟ್ಟರು ನಾವು ಅದನ್ನು ತಗೋತೀವಿ. ಈಗ ನಾವು ಹಣ ಇದ್ದರೂ ಅದಕ್ಕೆ ಖರ್ಚು ಮಾಡೋದಲ್ವಾ. ಆದರೆ ಕೆಲವನ್ನ ನಾವು ಹಣದಲ್ಲಿ ಖರ್ಚು ಮಾಡಾಗ, ಫಾರ್ ಎಕ್ಸಾಂಪಲ್ ರೆಂಟ್ ಕೊಡಬೇಕು, ಅದನ್ನು ನಾವು ಯಾವುದೇ ಕೈಂಡ್ ತಿಂಗಲ್ಲಿ ಅದನ್ನ ಕಂಪೋಸೆಟ್ ಮಾಡೋಕ್ಕಾಗಲ್ಲ. ಅಥವಾ ಸ್ಯಾಲ್ರಿ ಕೊಡಬೇಕು, ಅದನ್ನು ನಾವು ಈಗ ಸ್ಟಾಫಿಗೆ ನಾವೇನೋ ಅಕ್ಕಿ ಕೊಟ್ಟು ಇದು ಮಾಡೋದು, ಅಂಥದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಫುಡ್ ಸ್ಪಾನ್ಸರ್ಶಿಪ್ ಅಂತ ತಗೋತೀವಿ. ಯಾರ್ದಾದ್ರು ಬರ್ತ್ಡೇಸು ಎಲ್ಲ ಇದ್ದರೆ ಒಂದು ಲಂಚ್ ಮಾಡಿದರೆ 5000, ಅಥವಾ ಬ್ರೇಕ್ಫಾಸ್ಟ್ ಮಾಡಿದರೆ 3000 ಅಂತ ಇರುತ್ತೆ. ಅವ್ರ ಕಡೆಯಿಂದ ನಾವು ಹಣನ ತಗೊಂಡು ಆ ದಿನ ಅವರ ಹೆಸರಲ್ಲಿ ಫುಡ್, ಅದು ನಮಗೆ ವಾರದಲ್ಲಿ 1-2 ದಿನ ಕನಿಷ್ಠ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ನಮ್ಮದೇ ಕೆಲವು ಡೊನೇಷನ್ ಬಾಕ್ಸ್ಗಳಿರುತ್ತೆ, ಅದನ್ನು ನಾವು ಎಲ್ಲ ಕಡೆ ಪ್ಲೇಸ್ ಮಾಡಿರ್ತೀವಿ. ಆ ಡೊನೇಷನ್ ಬಾಕ್ಸಿಂದ ಸ್ವಲ್ಪ ಕಲೆಕ್ಟ್ ಆಗುತ್ತೆ. ಅದಲ್ಲದೆ ಕೆಲವು ನಮಗೆ ರೆಗ್ಯುಲರ್ ಆಗಿ ಸಹಾಯ ಮಾಡೋವಂಥವ್ರು ಕೆಲವರಿದ್ದಾರೆ, ಅಂಥವ್ರ ಕಡೆಯಿಂದ ನಾವು ಸಹಾಯ ತಗೊಂಡು ಸಂಸ್ಥೆನ ರನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇದು ನಾನು ಹೇಳ್ದಂಗೆ ಜನ ಜಾಸ್ತಿ ಮಾಡೋದು ಇಂಟೆನ್ಷನ್ ಅಲ್ಲ, ಹಣ ಜಾಸ್ತಿ ಮಾಡೋದು ಇಂಟೆನ್ಷನ್ ಅಲ್ಲ. ಇಲ್ಲೇನು ಅಂತಂದರೆ ಅಲ್ಲಿ ನಡೆಯೋ ಕೆಲಸಕ್ಕೆ ಅಲ್ಲಿ ಸಹಾಯ ಆಗ್ತಾ ಇರಬೇಕು, ಅದಷ್ಟೇ. ಸಂಸ್ಥೆಗಳ ಉದ್ದೇಶನೇ ಹಾಗೇ ಇರಬೇಕು. ಮತ್ತು ಸಂಸ್ಥೆಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ATG ಅಂತ ಅದು ಇದೆ. ಯಾರಾದರೂ ಡೊನೇಷನ್ಸ್ ಕೊಟ್ಟರೆ ಅದಕ್ಕೆ ಅವರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ, ಸರ್ಟಿಫಿಕೇಟ್ ನಾವು ಕೊಡ್ತೀವಿ. ಸೊ ಈ ಥರ ನಾವು ಈಗ ನಡ್ಕೊಂಡು ಹೋಗ್ತಾ ಇರೋದು. ಮೇಯ್ನ್ ಆಬ್ಜೆಕ್ಟಿವ್ಸ್ ಒಂದು ಸೀನಿಯರ್ ಸಿಟಿಸನ್ ವೆಲ್ಫೇರು ಇಲ್ಲಿ ಈಗ ಅದು ನಡೀತಾ ಇದೆ. ಇನ್ನೊಂದು ವಿಮೆನ್ ಎಂಪವರ್ಮೆಂಟಲ್ಲಿ ನಾವು ಟ್ರೈನಿಂಗ್ಗಳು ಕೊಟ್ಟು ಆ ಹೆಣ್ಮಕ್ಳಿಗೆ ಎಕನಾಮಿಕಲಿ ಅವ್ರನ್ನ ಸಸ್ಟೈನ್ ಮಾಡುವಂಥದ್ದು, ಅವರಿಗೆ ಪ್ಲೇಸ್ಮೆಂಟ್ ಮಾಡುವಂಥದ್ದು, ಅಥವಾ ಅವ್ರಿಗೆ ಯಾರ್ದಾದ್ರು ಡೋನರ್ಸ್ ಕಡೆಯಿಂದ ಮೆಷಿನ್ ಕೊಡಿಸೋ ಅಂಥದ್ದು, ಅಥವಾ ನಾವೇ ಈಗ ಬ್ಯಾಗ್ಸ್ಗಳು ಮಾಡಿಸೋ ಅಂಥದ್ದು. ಅವ್ರನ್ನ ಒಂದಷ್ಟು ಜನ ಹೆಣ್ಮಕ್ಳಿಗೆ ಅದರಿಂದ 4 ಕಾಸು ಸಹಾಯ ಆಗಬೇಕು ಅಂತ. ಇದಿಷ್ಟು ಈಗ ಸದ್ಯದಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇರೋವಂಥ ಕೆಲಸಗಳು. ಸೊ ಮುಂದಿನ ದಿನದಲ್ಲಿ ಒಂದಷ್ಟು ಪ್ಲ್ಯಾನ್ಸ್ ಇದೆ. ಒಂದು ಡೇ ಕೇರ್ ಮಾಡಬೇಕು ಅನ್ನೋವಂಥದ್ದು. ಬಿಕಾಸ್ ಎಲ್ಲರನ್ನೂ ಕರ್ಕೊಂಬಂದು ಸಂಸ್ಥೆಲೇ ಬಿಡೋಕ್ಕಾಗಲ್ಲ. ಈಗ ಮಗ ಸೊಸೆ ಇಬ್ಬರು ಕೆಲಸ ಮಾಡ್ತಿರ್ತಾರೆ, ಮನೇಲಿ ಒಂಟಿ ಆಗಿರ್ತಾರೆ. ಇತ್ತೀಚಿನ ದಿನದಲ್ಲಿ ಅದೊಂದು ಮಾನಸಿಕ ಕಾಯಿಲೆ, ಡಿಪ್ರೆಷನ್ಗೆ ಹೋಗೋದು, ಒಬ್ಬರೇ ಇದು ಗೋಡೆ ಜೊತೆ ಮಾತಾಡೋದು, ಕಿಟಕಿ ಜೊತೆ ಮಾತಾಡೋದು. ಯಾಕಂದರೆ ಹಳೆ ಕಾಲದವರು ತುಂಬ ಮಾತಾಡ್ತಿದ್ರು. ಈಗ ಒಂಟಿಯಾಗಿ ಆ ಖಿನ್ನತೆನ ಹೋಗ್ಲಾಡಿಸೋ ಉದ್ದೇಶದಿಂದ ಒಂದು ಡೇ ಕೇರ್, ಅವ್ರ ನಾವು ಹೇಗೆ ಕೆಲಸಕ್ಕೆ ಬರುವಾಗ ಮಕ್ಕಳನ್ನ ಡೇ ಕೇರ್ ಬಿಟ್ಟು ಬರ್ತೀವಿ, ಹಾಗೆ ಮಕ್ಕಳು ಕೆಲಸಕ್ಕೆ ಹೋಗುವಾಗ ತಂದೆ ತಾಯಿಗಳನ್ನ ಡೇ ಕೇರಲ್ಲಿ ಬಿಟ್ಟು ಹೋಗುವಂಥದ್ದು. ಅವ್ರಿಗೊಂದು ಬ್ಯೂಟಿಫುಲ್ ಆಗಿ ಆ್ಯಕ್ಟಿವಿಟೀಸ್ ಆಗಬೇಕು, ಅದೇ ಏಜ್ ಗ್ರೂಪ್ ಅವ್ರ ಜೊತೆ ಅವ್ರನ್ನ ಮಿಂಗಲ್ ಮಾಡಬೇಕು, ಅವ್ರಿಗೊಂದು ಸ್ಮಾಲ್ ಪಿಕ್ನಿಕ್, ಒಂದು ಭಜನ್, ಅದು ಇದು ಈ ಥರದಲ್ಲಿ ಅದೊಂದು ಡಿಸೈನ್ಡ್ ಆಗಿ ಅವ್ರಿಗೆ ಅದು ಖುಷಿ ಕೊಡಬೇಕು. ಇನ್ನೊಂದಷ್ಟು ವರ್ಷ ಅವ್ರನ್ನ ಆರೋಗ್ಯವಂತರಾಗಿ ಹೆಲ್ದಿ ಏಜ್ನಿಂಗ್ ಅಂತ ಕರಿತೀವಿ. ನೀನು ಸುಮ್ಮನೆ ಕೂತ್ಕೊಂಡ್ರೆ ಮುದುಕರಾಗ್ತಾರೆ, ಅವ್ರು ನೀವು ಆ್ಯಕ್ಟಿವ್ ಮಾಡಿದ್ರೆ ಹೆಂಗೆ ಆಗ್ತಾರೆ ಅವರು, ಆ ಥರ. ಸೊ ಆ ಥರದಲ್ಲಿ ಒಂದಷ್ಟು ಮಾಡಬೇಕು ಅನ್ನೋದು ನಮ್ಮದು ಡ್ರೀಮ್. ಅದ್ರ ಜೊತೆಗೆ ನಾವಿಲ್ಲಿ ಬರೀ ಫೀಮೇಲಿಗೆ ಮಾಡ್ತಾ ಇರೋದು, ಮತ್ತು ಮೇಲ್ದು ತುಂಬ ಎನ್ಕ್ವೈರೀಸ್ ಇದೆ. ನಾವು ಜಾಗ ಇಲ್ದಿರೋದಕ್ಕೆ ಅದು ಮಾಡಿಲ್ಲ. ಸೊ ಮೇಲ್ ಓರಿಯೆಂಟೆಡ್ ಆಗಿ ಒಂದು ಹೋಮ್ ಮಾಡಬೇಕು. ಇದೆರಡು ಅಪ್ಕಮಿಂಗ್ ನಮ್ಮದು ಪ್ಲಾನ್ಸ್ ಇರೋದು. ಇದಿಷ್ಟೀಗ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಎನಿ ಡೌಟ್ಸ್? ಸರಿ. Spend 10,000 rupees within 3 days. See, because they earn and spend. But the suffering people there, children and elderly people and sick people in those areas. And somebody is sick, nobody will bother about that person. That's how we come to know the people are how they are not bothered about them. Nobody is there to care for them.
how to, and it's a challenge for us also to bring them or do anything. If something happens, they all will come for compensation again. So we have to be, we have to manage them in such a way that create some awareness, see that they do the things. For some extent, give them something, some diapers, etc. Like that. we have to- One more thing, how is the medical treatment going on? Nobody goes there. Nobody goes. Nobody. See, downtrodden areas, nobody goes. Slum areas, nobody goes. Asha workers, everybody, they are not even, no corporators. This corporator also will come, that corporator also will come. So we don't know who is in charge of them, who is supposed to do anything for them. When voting time comes, they see the 2 days, 3 days, they are very happy. Like, The doctors visit here yeah. monthly. Okay. Monthly regular visit will be there, and whenever required they come. Case of emergency, Do they volunteer or you should give a call to them? No? volunteers. Volunteers, doctor. So far, I have most volunteers only. I never paid for medical person. So is there any kind of difficult, like from past years, ma'am, when you are running this trust, is there any difficulty you faced? Difficulties are every day there. When we are managing this kind of people, there are a lot of difficulties. See, they are not mentally okay. We have to do this thing, that thing. We have to talk to them, get the things done. Why you are not done this thing, that thing. So it is day-to-day thing like. Because managing normal people, unlike you went to 4th stage, managing this kind of people, there's a lot of. Yes, ma'am. Thanks, ma'am. 4th stage is fine because they take only normal people. Normal, yes, ma'am. So before starting this trust, what was your main intention, ma'am? Like, Yeah, before, I why- told you, I was going around, I was going only to the field, finding people, counseling them, Okay. treating them there itself, giving some medicines, doing some dressings, like what I am doing now, I was doing that time. Yes, ma'am. But whoever I get people like this, I used to put them some homes. Okay. So as the days goes, I could not put them because some homes are full and some homes are saying we can't take bedridden sitting in the bus stand here and there because they don't have a resource, human resource to, to do the day-to-day things like that.